ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಡೈಲಿ ರೂಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ಒಂದು ಪಾಲಕ್ ಯೂಸ್ ಮಾಡಿಕೊಂಡು ಒಂದು ರುಚಿಯಾಗಿರುವಂಥ ಪಾಲಕ್ ಪಚ್ಚಡಿ ಹೇಳ್ಕೊಡ್ತೀನಿ. ಆಂಧ್ರಲ್ಲಿ ಇದನ್ನು ಪಾಲಕೂರ ಪಚ್ಚಡಿ ಅಂತ ಸಹ ಕರೀತಾರೆ. ಮತ್ತು ಅಪ್ಪ ನನಗೆ ಕಾಲ್ ಚೈನ್ ಕೊಡಿಸಿದ್ರು. ಸೊ ಅದ್ರದ್ದು ಡಿಸೈನ್ ಸಹ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಮಗಳಿಗೆ ನನಗೆ ಇಬ್ಬರಿಗೂ ಕೊಡಿಸಿದ್ರು, ಬಟ್ ಅವಳದು ಇನ್ನೊಂದು ಸಲ ತೋರಿಸ್ತೀನಿ. ಬಟ್ ಇವತ್ತು ನಂದು ಒಂದು ಕಾಲ್ ಚೈನ್ ಯಾವ ರೀತಿ ಇದೆ, ಡಿಸೈನು ಎಷ್ಟಾಯಿತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಗೋಲ್ಡ್ ಶೀಟ್ ಬಗ್ಗೆ ಕೂಡ ಡೀಟೇಲಾಗಿ ಹೇಳಿ ಅಂತ ಕೇಳಿದ್ರಲ್ವ, ಅದನ್ನು ಸಹ ಈ ಒಂದು ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಲಾಸ್ಟ್ವರೆಗೂ ನೋಡಿ. ಸೊ ಇವಾಗ ಪಾಲಕ್ ಯೂಸ್ ಮಾಡಿಕೊಂಡು ಪಾಲಕ್ ಪಚ್ಚಡಿ ಅವ್ರ ಪಾಲಕೂರ ಪಚ್ಚಡಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 2 ಈರುಳ್ಳಿ, 1 ಟೊಮೆಟೊ, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ನಾನು ಪಾಲಕ್ ಬಂದು 1.5 ಕಟ್ ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸಹ ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕರಿಬೇವು, ನಮ್ಮ ಮನೇಲಿ ಖಾಲಿ ಆಗಿತ್ತು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಕರಿಬೇವು ಹಾಕಿದಷ್ಟು ಟೇಸ್ಟು. ಮತ್ತು ಇವಾಗ ಮಿಕ್ಸಿಯಲ್ಲಿ ಏನು ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಇವಾಗ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ಎಣ್ಣೆ ಬಿಡೋ ಅಷ್ಟವರೆಗೂ ಹುರ್ಕೋಬೇಕು. ಸೊ ಧನಿಯಾ ನಿಮ್ಮ ಮನೇಲಿ ಏನಾನ ಇದ್ದರೆ ಧನಿಯಾನ ಹುರ್ಕೊಂಡು ರುಬ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ರುಚಿ ಇರುತ್ತೆ. ಇಲ್ಲ ಅಂದರೆ ಧನಿಯಾ ಪುಡಿನೇ 1.5 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ನೀಟಾಗಿ ನೋಡಿ ಈ ಥರ ಕಲರ್ ಹೋಗ್ಬೇಕಂದ್ರೆ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು. ಸೊ ಇವಾಗ ಈ ಪಾಲಕ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಬೇಗ ಬೆಂದ್ಕೊಳ್ಳುತ್ತೆ. ಪಾಲಕ್ ಸಹ ತುಂಬ ಟೈಮ್ ಏನು ತೊಗೊಳ್ಳಲ್ಲ ಬೇಯಕ್ಕೆ, ಒಂದು 10 ಮಿನಿಟ್ಸ್ ನೀವು ಮುಚ್ಚಿಟ್ರೆ ಸಾಕು, ಫುಲ್ ಬೆಂದ್ಕೊಂಬಿಡುತ್ತೆ ಪಾಲಕ್ಕು. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ಒಂದು ಪಾಲಕ್ ಎಲೆದು ಕಲರ್ ಏನಿದೆಯಲ್ವ ಇದು ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಒಂದು ಸ್ವಲ್ಪ ಡಾರ್ಕ್ ಗ್ರೀನ್ ಬರುತ್ತೆ. ಸ್ವಲ್ಪ ಚಿಟಿಕೆ ಅರಿಶಿನ ಸಹ ಹಾಕ್ಕೊಂಡಿದ್ದೀನಿ. ಸೊ ಒಂದು 10 ಮಿನಿಟ್ಸ್ ಆದಮೇಲೆ ಈ ಗ್ರೀನ್ ಕಲರ್ ಎಲೆ ಎಲ್ಲ ಡಾರ್ಕ್ ಗ್ರೀನಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ಕಲರಿಗೆ ಚೇಂಜ್ ಆಗುತ್ತೆ. ಇವಾಗ ಇದಾಗಿದೆ ಅಂತ. ಮತ್ತು ಎಣ್ಣೆ ಸಹ ಬಿಟ್ಕೊಳ್ತಾ ಬರುತ್ತೆ. ಎಣ್ಣೆ ಬಿಟ್ಟಿದೆ ಅಂದರೆ ಸೈಡ್ಸ್ಗೆ, ಅಂದರೆ ಈ ಪಚ್ಚಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ. ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಚ್ಚಡಿನ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿರುತ್ತೆ. ಸೊ ನಾನು ಇವಾಗ ತೊಗರಿಕಾಳು ಸೀಸನ್ ಅಲ್ವಾ, ಸೊ ಅದು ತೊಗರಿಕಾಳ್ದು ಸಾಂಬಾರು ಮಾಡಿದೆ. ಅದ್ರ ಜೊತೆ ಈ ಒಂದು ಪಚ್ಚಡಿ ಮತ್ತು ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಈ ಒಂದು ಕಾಂಬಿನೇಷನ್ ತುಂಬಾ ಇಷ್ಟ. ಈ ಪಚ್ಚಡಿ ಇಂಥದ್ದೆಲ್ಲ ಸೈಡ್ಗಿದ್ರೆ ನಂಗೆ ಸಾಂಬಾರೇ ಬೇಕಾಗಿಲ್ಲ, ಇದರಲ್ಲೇ ತಿಂದ್ಬಿಡ್ತೀನಿ ಊಟ, ಅಷ್ಟು ರುಚಿಯಾಗಿರುತ್ತೆ. ಸೊ ಇವತ್ತು ಈ ಒಂದು ಕಾಂಬಿನೇಷನ್ ತೊಗರಿಕಾಳು ಸಾರು, ಅನ್ನ ಮತ್ತು ಪಚ್ಚಡಿ ಜೊತೆ ತಿಂದೆ. ಮತ್ತು ಇನ್ನೊಂದು ಖುಷಿ ಏನಾಯ್ತಂದರೆ ಇವತ್ತು ಆಫೀಸಲ್ಲಿ ಕ್ಲೈಂಟ್ ಸಕ್ಸಸ್ ಅವಾರ್ಡ್ಸ್ ಅಂತ ಕೊಡ್ತಾರೆ. ಅಂದರೆ ಒಂದು ಕ್ಲೈಂಟ್ ಸಕ್ಸಸ್, ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕಂದ್ರೆ ಯಾರ್ಯಾರು ಕಷ್ಟ ಬಿಟ್ಟು ವರ್ಕ್ ಮಾಡಿರ್ತಾರೆ, ಎಲ್ಲ ಚೆನ್ನಾಗಿ ವರ್ಕ್ ಮಾಡಿರ್ತಾರೆ, ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಈ ಥರ ಒಂದು ಇದು ಕೊಡ್ತಾರೆ ಅವಾರ್ಡು. ಅದರಲ್ಲಿ ನನ್ನ ಹೆಸರು ಸಹ ಇತ್ತು. ಈ ಥರ ಇಂಡಿಯಾಯಿಂದ ನಂದೊಂದು ಫೋಟೋ ಆ ಒಂದು ವೆಬ್ಸೈಟಲ್ಲಿ ಮೇಲ್ ಬಂದಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ಒಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಸೊ ಲೈಕ್ ಲಾಸ್ಟ್ ವೀಕೆಂಡು ಅಮ್ಮ ಮನೆಗೆ ಹೋದಾಗ ಇದೊಂದು ಕಾಲ್ ಚೈನ್ ತೊಗೊಂಡ್ರು ನಮ್ಮಪ್ಪ. ಸೊ ಅದ್ರದ್ದು ಡಿಸೈನ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈ ಥರ ಸೌಂಡ್ ಬರೋ ಗೆಜ್ಜೆಗಳು ನಂಗೆ ಬೇಕಿರಲಿಲ್ಲ, ಬಟ್ ಗೆಜ್ಜೆ ಇರಬೇಕಿತ್ತು. ಸೊ ಆ ಒಂದು ರೀಸನಿಂದ ಈ ಒಂದು ಗೆಜ್ಜೆ ಡಿಸೈನ್ ತುಂಬಾ ಇಷ್ಟ ಆಯಿತು. ಅಂದರೆ ಪುಟಾಣಿ ಗೆಜ್ಜೆಗಳಿದೆ, ಬಟ್ ಅದು ಸೌಂಡ್ ಬರೋಲ್ಲ. ಮತ್ತು ಆ್ಯಕ್ಚುಲಿ ನನಗೆ ಇಷ್ಟು ದೊಡ್ಡದು ಗೆಜ್ಜೆ ಎಲ್ಲ ಹಾಕ್ಕೊಳ್ಳೋ ಅಭ್ಯಾಸ ಇಲ್ಲ. ಅಂದರೆ ಯೂಶ್ವಲಿ ಒಂದು ಸಣ್ಣದು ಲೈನ್ ಇರುತ್ತಲ್ಲ ಅಷ್ಟೇ ಹಾಕ್ಕೊಳ್ತಾ ಇದ್ದೆ. ಬಟ್ ಈ ಸಲ ಕೊಡಿಸ್ಬೇಕಾದ್ರೆ ಅಪ್ಪ ಇಲ್ಲ ದೊಡ್ಡದಾಗೆ ತಗೋಮ್ಮ, ಏನು ಯಾವಾಗೂ ಚಿಕ್ಕದು ತಗೊಳ್ತೀಯ ಅಂತ ಇದನ್ನು ಕೊಡಿಸಿದ್ದಾರೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಡೈಲಿ ನನಗೆ ಕಾಲ್ಗೆ ಹಾಕ್ಕೊಳ್ಳೋಕ್ಕೂ ನೋಡೋಕ್ಕೆ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಈ ಡಿಸೈನು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದಕ್ಕೆ ನಾನು 5000 ಆಯಿತು ಈ ಒಂದು ಗೆಜ್ಜೆಗೆ. ಮಗಳಿಗೆ 4600 ಏನೋ ಆಯಿತು. ಅವಳೊಂದು ಬಳೆ ಸಹ ತೊಗೊಂಡಿದ್ದಾಳೆ. ನೆಕ್ಸ್ಟ್ ಯಾವುದಾನ ವ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಡಿಸೈನು. ಮತ್ತು ಇದು ಬಂದು ಗೋಲ್ಡ್ ಶೀಟ್ ಬಗ್ಗೆ ನಿಮಗೆ ಡೀಟೇಲ್ಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಮಂತು ಮಿನಿಮಮ್ 1000 ರೂಪೀಸ್ ಪೇ ಮಾಡುವಂಗೆ ಒಂದು ಆಪ್ಷನ್ ಕೊಡ್ತಾರೆ ಗೋಲ್ಡ್ ಜ್ಯುವೆಲರಿ ಶಾಪ್ಸಲ್ಲಿ. ಸೊ ಇದೊಂದು ಅಕೌಂಟ್ ಥರ ಓಪನ್ ಮಾಡಿಬಿಟ್ಟು ಅವ್ರಿಗೆ ಎವ್ರಿ ಮಂತು ನಾವು ಚೀಟಿ ಕಟ್ಕೊಂಡು ಹೋಗೋ ಥರ ಚೀಟಿ ಕಟ್ಕೊಂಡು ಹೋಗೋದು. 12 ಮಂತ್ಸ್ ಇರುತ್ತೆ. ಸೊ 2 ಆಪ್ಷನ್ಸ್ ಕೊಡ್ತಾರೆ. ನೀವು ಬೇಕಾದರೆ ಲಾಸ್ಟ್ ಮಂತು ಪೇ ಮಾಡ್ದಿರ ಅವರೇ ಪೇ ಮಾಡಿ ನಿಮಗೆ ಆ ಅಮೌಂಟಿಗೆ ಗೋಲ್ಡ್ ತೊಗೊಳ್ಳೋಂಗೆ ತೊಗೋಬೋದು. ಅಂದರೆ ಲಾಸ್ಟ್ ಮಂತ್ ಏನು ಪೇ ಮಾಡ್ತೀವಲ್ಲ ಅದು ಫ್ರೀ ಇದ್ದಂಗೆ. ಇಲ್ಲ ಆ ಆಪ್ಷನ್ ಬೇಡ ಅಂದರೆ
ಲೈಕ್ ಎಷ್ಟು 12 ಮಂತ್ಸ್ ಕಟ್ಟಿರ್ತೀವಲ್ಲ ಆ ಅಮೌಂಟ್ಗೆ ಅವತ್ತು ನೀವು ತೊಗೊಳ್ಳೋ ದಿನ ಎಷ್ಟು ರೇಟ್ ಇರುತ್ತೋ ವಿತೌಟ್ ಮೇಕಿಂಗು ವಿತೌಟ್ ವೇಸ್ಟೇಜು ನೀವು ಗೋಲ್ಡ್ ತೊಗೋಬೋದು. ಸೊ ಯೂಶ್ವಲಿ ನಾನು ಗೋಲ್ಡ್ ಚೀಟಿ ಹಾಕೋದಕ್ಕಿಂತ ನಾರ್ಮಲ್ ಚಿಟ್ಸ್ ಹಾಕ್ಕೊಳ್ತದೆ, ಅಂದರೆ ಚಿಟ್ ಫಂಡ್ಸ್ ಅಂತಾರಲ್ಲ ಆ ಥರ. ಬಟ್ ಪ್ರಾಬ್ಲಮ್ ಏನಂದರೆ ಪ್ರತಿ ಸಲ ನಾನು ಗೋಲ್ಡ್ ತೊಗೋಬೇಕು ಅಂತ ಹಾಕಿದಾಗೂ ಏನೋ ಒಂದು ಬೇರೆ ತೊಗೊಳ್ತಾ ಇದ್ವಿ. ಅಂದರೆ ಇವಾಗ ಲಾಸ್ಟ್ ಟೈಮ್ ಕಾರ್ಗೆ ಡೌನ್ ಪೇಮೆಂಟಿಗೆ ಬೇಕಾಗಿತ್ತು, ಆ ಥರ ಪ್ರತಿ ಸಲ ಚೀಟಿ ಎತ್ತಾಗೂ ಗೋಲ್ಡ್ ಬಿಟ್ಟು ಬೇರೆ ಏನಕ್ಕೂ ಯೂಸ್ ಮಾಡ್ಕೊಳ್ತಾ ಇದ್ವಿ. ಇಲ್ಲ ಮಕ್ಕಳ ಫೀಸ್ ಇಂಥದಕ್ಕೆ ಗೋಲ್ಡ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಒಂದು ರೀಸನಿಂದ ನಾನು ಅಟ್ಲೀಸ್ಟ್ ಈ ವರ್ಷ ಏನಕ್ಕೋಸ್ಕರ ಆ ದುಡ್ಡನ್ನ ಸೇವ್ ಮಾಡ್ತಾಯಿದ್ದೀನೋ ಅದನ್ನು ಮಾತ್ರನೇ ತೊಗೋಬೇಕು ಅಂತ ಈ ಥರ ಗೋಲ್ಡ್ ಚೀಟ್ ಹಾಕ್ಕೊಳ್ತೀನಿ. ಇವಾಗ ಬೇರೆದು ಬೇಕು ಅಂದ್ರೂ ತೊಗೊಳಕ್ಕಾಗಲ್ಲ, ಆಪ್ಷನ್ ಇರಲ್ಲ, ಗೋಲ್ಡೇ ತೊಗೋಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ವರ್ಷಕ್ಕೆ ಒಂದಾದರೂ ಮನೆಗೆ ಗೋಲ್ಡ್ ಬರುತ್ತೆ. ಚಿಕ್ಕದಾದ್ರೇನೋ ಏನೋ ಒಂದು ಮನೆಗೆ ಬರುತ್ತೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮತ್ತು ಈ ವ್ಲಾಗಲ್ಲಿ ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಅದರದ್ದು ಡಿಸೈನ್ ಯಾವ ರೀತಿ ಹೊಲಿಸಿದ್ದೀನಿ ಅಂತ ಸಹ ಡೀಟೇಲಾಗಿ ತೋರಿಸಿದ್ದೀನಿ. ನನಗಂತೂ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ. ಮತ್ತು ಮಕ್ಳು ಇನ್ನೇನು ಸ್ಕೂಲಿಂದ ಬರೋ ಟೈಮ್ ಆಗಿದೆ. ಸೊ ತಮ್ಮ ಬೇರೆ ಇವತ್ತು ಕರ್ಕೊಂಬರ್ತಿದ್ದಾನೆ, ಏನೋ ಒಂದು ಕೊಡ್ಸ್ಕೊಂಡು ಕರ್ಕೊಂಬರ್ತಾನೆ ಅಂತ ಗೊತ್ತಿತ್ತು. ಸೊ ಇವತ್ತು ಡೈರಿ ಮಿಲ್ಕ್ ಸಿಲ್ಕ್ ತೊಗೊಂಬಂದಿದ್ದಾರೆ. ಸೊ ನನಗಂತೂ ಇದು ತುಂಬಾ ಫೇವ್ರೇಟ್ ಚಾಕ್ಲೇಟು. ಅದರಲ್ಲೂ ರೋಸ್ಟೆಡ್ ಆಲ್ಮಂಡ್ಸು ನನಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಅಂತ ಹೇಳಿ. ಅದರಲ್ಲೇ ಎಷ್ಟೊಂದು ಥರ ಬರುತ್ತಲ್ವ, ನಿಮ್ಗೆ ಅದರಲ್ಲಿ ಯಾವ ಫ್ಲೇವರ್ ಇಷ್ಟ ಅಂತ. ನನಗೆ ರೋಸ್ಟೆಡ್ ಆಲ್ಮಂಡ್ಸ್ ಇಷ್ಟ. ಸೊ ಅದೆಲ್ಲ ತಿನ್ಕೊಂಡು ಮಕ್ಳಿಗೆ ಸ್ವಲ್ಪ ಹಾಲೆಲ್ಲ ಮಿಕ್ಸ್ ಮಾಡಿಕೊಟ್ಟೆ. ಇವಾಗೆಲ್ಲ ಟಿ ವಿ ನೋಡ್ಕೊಂಡು ಕೂತಿದ್ರು. ಇವಾಗ ನೆಕ್ಸ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗೇನು ಭಗವದ್ಗೀತೆ ಕಾಂಪಿಟೇಷನ್ ಇದೆ ಅಂತೆ ಸ್ಕೂಲಲ್ಲಿ, ಅದಕ್ಕೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೋಡೋಣ ಬನ್ನಿ. श्री भगवान वाचा सुतस्कल्पलनिधं क्षमे समुपस्थितम् अनाय दुष्टदस्वर्ज्यम् अकीर्तिकमर्जुन क्लैत्यं वास्पदवपाटा तैतज्वयुपपद्यते शुद्धं हृदयरूपल्यं चेतोतिष्ठन्तपः अर्जुन उवाच. ಸೊ ನೋಡಿದ್ರಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ನನಗೆ ಕಾಲ್ಸ್ ಎಲ್ಲ ಮುಗಿಯೋಷ್ಟ್ರಲ್ಲಿ ಲೇಟ್ ಆಯಿತು. ಇನ್ನೇನು ಅಡುಗೆ ಮಾಡೋಣ ಅಂತ ಹೋಗೋಷ್ಟ್ರಲ್ಲಿ ಮಕ್ಕಳು ಇಡ್ಲಿ ತಿನ್ನಬೇಕು ಅಂದರು. ಸೊ ನಾನು ಬೇಡ ಮನೇಲಿರೋದು ತಿನ್ನಿ ಅಂದ್ರೂ ಇಲ್ಲ ನನಗೆ ಇಡ್ಲಿ ಬೇಕು ಅಂತ ಅವ್ರ ಅಪ್ಪಗೆ ಆಲ್ರೆಡಿ ಫೋನ್ ಮಾಡಿ ಇಡ್ಲಿ ತರಿಸ್ಕೊಂಡಿದ್ದಾರೆ. ಸೊ ಇದಂತೂ ಅವ್ರಿಗೆ ಕೆಂಪು ಚಟ್ನಿ ಬೇರೆ ಕೊಡ್ತಾರೆ, ಅದು ತುಂಬಾ ಫೇವ್ರೇಟು. ಸೊ ಅವರೆಲ್ಲ ಇಡ್ಲಿ ತಿಂದು ಮಲಗಿದ್ರು. ಸೊ ನಾನು ಮುದ್ದೆ ಮಾಡ್ಕೊಂಡಿದ್ದೆ ತೊಗರಿ ಕಾಳು ಸಾರಿಗೆ. ಸೊ ನಾವು ಎಲ್ಲ ತಿಂದು ಇನ್ನೇನು ಈ ರೀತಿ ನಮ್ಮ ಒಂದು ದಿನ ಮುಗೀತು. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.